ಜಿ ಜಿ ಅವರು ನಮ್ಮನ್ನು ಸೆಟ್ಟಲ್ಲೆಲ್ಲ ಅಕ್ಕಯ್ಯ ಅಕ್ಕಯ್ಯ ಅಂತಲೇ ಮಾತಾಡ್ತಾರೆ. ನಾವು ಅವ್ರನ್ನೊಂದು ಸಹೋದರ ಭಾವನೆಯಲ್ಲೇ ಜಿ ಜಿ ಅವ್ರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನಮ್ಮೆಲ್ಲರ ಸೌಭಾಗ್ಯ ಅನಿಸುತ್ತೆ. ಯಾಕೆಂದರೆ ಅಷ್ಟು ಕಲೆಯನ್ನು ತುಂಬಿಕೊಂಡಿರುವಂಥ ಒಂದು ಕಣಿಯವರು. ಹಾಗೆ ಸಿನಿಮಾದಲ್ಲಿ ನೋಡೋವಾಗಂತೂ ನಮ್ಗೆ ಎಷ್ಟು ನಗು ಬರ್ತಿರುತ್ತೆ ಅಂದರೆ, ಅವರು ಸೆಟ್ಟಲ್ಲಿ ನಮ್ಮ ಜೊತೆ ಹೇಗೆ ಮಾತಾಡ್ತಿರ್ತಾರೆ ಅಥವಾ ಹೇಗೆ ನಡ್ಕೋತಿರ್ತಾರೆ, ಅದೇ ಥರ ಆನ್ ಸ್ಕ್ರೀನ್ ಅಷ್ಟು ನೈಜವಾಗಿ ಕಾಣಿಸ್ಕೋತಾರೆ. ಆ್ಯಂಡ್ ತುಂಬ ತಮಾಷೆಯುತವಾಗಿದೆ. ಅಂದರೆ ಬಂದು ಕೂತು ಸಿನಿಮಾ ನೋಡುವಾಗ ಒಂದು ಫನ್ ಫೀಲ್ಡ್ ಎಲಿಮೆಂಟ್ ಇದ್ದರೆ ನಿಜ ಚೆನ್ನಾಗಿರುತ್ತೆ. ಸೊ ಸಸ್ಪೆನ್ಸ್ ಅಂದರೆ ಮುಂದೇನಾಗುತ್ತೆ ಅನ್ನೋದ್ರ ಜೊತೆಗೆ ತುಂಬಾ ತಮಾಷೆ. ನೀವು ಹೇಳಿದಾಗೆ ಉತ್ತರ ಕರ್ನಾಟಕದ ಒಂದು ಸೊಗಡಿದೆಯಲ್ಲ, ಅದು ಕಾಮಿಡಿಯನ್ನು ಬೇರೆ ಥರನೇ ಹಿಟ್ ಮಾಡುತ್ತೆ. ಹೌದು ಹೌದು ಹೌದು. ತೀರಾ ಕಾಂಪ್ಲಿಕೇಟೆಡ್ ಆಗಿ ಜನರಿಗೆ ತೀರಾ ಸಸ್ಪೆನ್ಸು, ತೀರಾ ಆ್ಯಕ್ಷನ್ ತೋರಿಸಿದಾಗ ನಾವು ಅಷ್ಟು ಕನೆಕ್ಟೇ ಆಗಲ್ಲ. ಇಂಥ ಕಂಟೆಂಟ್ಗಳು ನೋಡಿದಾಗ ನಮ್ಮ ಪಕ್ಕದ ಮನೆಯಲ್ಲೇ ಸೊ ಇಂಥ ಕಂಟೆಂಟ್ ನೋಡಿದಾಗ ಏನೋ ನನಗೆ ತುಂಬ ಹತ್ತಿರವಾದ ಒಂದು ಕತೆ ಅನಿಸುತ್ತೆ. ಮತ್ತು ಆ ಭಾಷೆನೂ ಅಷ್ಟೇ, ಎಷ್ಟು ಆಡು ಭಾಷೆಯಲ್ಲಿ ಎಷ್ಟು ಸಹಜವಾಗಿ, ಈಗಂತೂ ಬಹುಶಃ ಕಣ್ಣುಗಳಿಗೆ ತುಂಬ ಸರಳವಾಗಿರೋದನ್ನು ನೋಡಬೇಕು ಅನ್ನೋ ಒಂದು ಆಸೆ ಶುರುವಾಗಿದೆ ಅನಿಸುತ್ತೆ. ಸೊ ಹಾಗಾಗಿ ಇಂಥ ಕಂಟೆಂಟ್ಗಳು ಬಂದಾಗ ನಿಜವಾಗ್ಲೂ ಕೂತು ನೋಡೋಣ, ಆ ಕಾಮಿಡಿನ ಇನ್ನೊಂದು ಸತಿ ಕೇಳೋಣ, ಚೆನ್ನಾಗಿತ್ತು ರಿವೈಂಡ್ ಮಾಡಿ ನೋಡೋಣ, ಅಷ್ಟರ ಮಟ್ಟಿಗೆ ಅದು ಇಷ್ಟ ಆಗ್ತಾಯಿದೆ ನಮಗೆ.